ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಹಾಂ, ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಇತ್ತು. ಹಾಗಾಗಿ ಸ್ವಾಮೀಜಿಯರಿಗೆ ಭಾಳ ಇಂಪಾರ್ಟೆಂಟು ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು. ಅದರಲ್ಲಿ ನಾವು ಭಾಳ ಗಚ್ಚಿದ್ದೇವೆ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲ ಏನು ಹೇಳುತ್ತೆ, ಇಲ್ಲಿ ಏನು ಹೇಳುತ್ತೆ? ಹಾಂ, ನಿಮ್ಮ ಹತ್ತಿರ ಇದೆ ನೋಡಿ. ಇದು 4 ಜನಗಳದು ಅಲ್ಲ. ಸರ್, ಅವರು ಟ್ರಸ್ಟ್ ಸುಪ್ರೀಂ ಆಗಿರೋದ್ರಿಂದ ನಾವು ಅವ್ರು ಸ್ವಾಮೀಜಿ ಊಟ ಪದಚ್ಯುತಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸಮಾಜ ಸುಪ್ರೀಂ. ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸಮಾಜ ಇವ್ರನ್ನ ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಅಲ್ಲ, ಈಗ ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮನೂ ಫಾಲೋ ಮಾಡಿಲ್ಲ. 1.5 ವರ್ಷದಿಂದ ಒಬ್ಬರೇ ಇದ್ದಾರೆ. ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಹಾಂ, 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರೋ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದ್ರ ಬಗ್ಗೆ ಭಕ್ತರಿಗೆ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ. ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು. ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರು ಸೆಂಟ್ರಿಲ್ಲ ಸರ್ಕಲಲ್ಲಿ ಇರ್ತದೆ ಅಂತ. ಆದರೆ ಭಕ್ತನ ಬೆವರ ಹನಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಡ್ತಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ ರಲ್ಲಿ ಎಷ್ಟು ಕೋಟಿ ಬಂತು, ಅದ್ರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದ್ರು. ಸರ್ಕಾರದ 10 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಬಂದರು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವು ಹೇಳಿಲ್ಲ. ಆ ಟ್ರಸ್ಟಿಗಳಿಗೆ ಹೇಳಿದ ಮೇಲೆ ಅವ್ರದ್ದೆಲ್ಲ ಬಯಲಾಗುತ್ತೆ ಅಂತೇಳಿ ಮಾಡಿದ್ರು. ಆ CC DVR ಕತ್ಕೊಂಡು ಹೋಗ್ಬಿಟ್ರು. DVR ಕತ್ಕೊಂಡ್ರೆ ಇವತ್ತು ಮಠಕ್ಕೆ ಬಂದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರಿಗೆ ರಕ್ಷಣೆ ತೊಗೊಂಡು ಬಂದಾರೆ. ಅಲ್ಲಿ ಅವರು ಬಹಳ ಗಟ್ಟಿಯಾಗಿದ್ದರೆ, ನಿಜವಾದ ಧರ್ಮದರ್ಶಿಗಳಾಗಿದ್ದರೆ ನೇರವಾಗಿ ಬರ್ಬೋದಾಗಿತ್ತು, ನಮ್ಮ ಹತ್ರ ಕುತ್ಕೊಂಡು ಮಾತಾಡ್ಬೋದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದರೆ ಇದರಲ್ಲಿ ನೀವು ತಿಳ್ಕೊಬೇಕು, ನಾನು ಪ್ರೊಟೆಕ್ಷನ್ ತೊಗೊಂಡಿದ್ದೀನ, ಇಷ್ಟು ಜನಗಳ ಮಾಧ್ಯಮಕ್ಕೆ ನಾನು ಪ್ರೊಟೆಕ್ಷನ್ ಕೇಳಿದ್ದೀನ, ಕೇಳಿಲ್ಲ. ನಾವು ಸನ್ಯಾಸಿ, ನಮ್ಗೆ ನಿರ್ಭಯ ಆಗಿರಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನು ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷರಂಥ ಸೋಮನಗೌಡ ಪಾಟೀಲ್ರವರು ಹಳ್ಳಿ ತಿರುಗಾಡ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಳಂತೆ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದರೆ ಅವರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತದೆ. ಕೆಲವು ಟ್ರಸ್ಟಿಗಳಿಗೆ ಏನಿದೆ ಅಂತಂದರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಂತಾರೆ. ಇನ್ನೊಂದು ಲಿಂಗಾಯತ್ ಅಂತಲೂ ಹೇಳಬಾರ್ದು ಅಂತಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ್ ಅನ್ನಬಾರ್ದು ಸ್ವಾಮಿಗಳು. ಅವರು ಮಾತಾಡಿದ ಪ್ರಶ್ನೆಗಳು ಹೆಂಗೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಈಗ ಗುರುಗಳೇ, ಈಗ ಸ್ಟ್ಯಾಂಡ್ ಏನು ಗುರುಗಳೇ, ಈಗ ಅವರು ಪದಚ್ಯುತಿ ಮಾಡಿದ್ದೀವಿ ಅಂತೇಳಿ ಇದು ಮಾಡಿ ಅಮಾನ್ಯ. 12 ಜನಗಳ ಮಠ ಅಲ್ಲ ಇದು. 12 ಜನಗಳ ದುಡ್ಡು ಹಾಕ್ಕೊಂಡು ಮಠ ಕಟ್ಟಿಲ್ಲ.
ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತೀವಿ ಅನ್ನೋ ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ಈಗ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರ ಇಚ್ಛೆಯಂತೆ ಎಲ್ಲ ನಡೀತೆ. ಅಲ್ಲ, ಶ್ವಾಸಕೋಶ ಸಮಸ್ಯೆಯಿಂದಲೇ ನೀವು ಮಟ್ಟಕ್ಕೆ ಗುರುತಿಸ್ಕೊಂಡ್ರಿ, ಅದನ್ನ ಎದಕ್ಕೆ ಬಿಡಕ್ಕೆ ಹೇಳ್ತಾರೆ ಅಂತ ಶ್ವಾಸಕೋಶ. ಈಗ ನಾರ್ಮಲ್ ಆಗಿ ಯಾವುದೇ ಒಬ್ಬ ಸ್ವಾಮಿಗಳಿಗೆ ಏನೇ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ. ನೋಡ್ರಿ, ಸ್ವಾಮಿಗಳಿಗೆ ಯಾವುದೇ ಕೈ ಬಾಯಿ ಗಚ್ಚಿ ಅದನ್ನ ಬಿಟ್ಟು ಅವ್ರು ಹೇಳಕ್ಕೆ ನಮ್ಮ ಬಗ್ಗೆ 6 ಗಂಟೆವರೆಗೆ ವಿಷಯ ಡೈವರ್ಟ್ ಬರಲಿಕ್ಕೆ ಅವಕಾಶ ಇಲ್ಲ. ಏನ್ ಟ್ರಸ್ಟ್ ಬಗ್ಗೆ ಹಿಂದಿನ ಸ್ವಾಮೀಜಿ ಅವ್ರನ್ನು ಇದೇ ರೀತಿ ಒಂದ್ ರೀತಿ ಉಚ್ಚಾಟನೆ ಮಾಡಿದ್ರು ಅಂದ್ರೆ ಅವರು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಸಂಜೆ 6 ಗಂಟೆವರೆಗೆ ಅವಕಾಶ ಇಲ್ಲ. ಇನ್ನೊಂದು ಸ್ವಾಮಿ ಮಾಡ್ಬೋದು, ಆ ಸ್ವಾಮಿಗಳ ಕಾಲದಲ್ಲಿ 6 ಗಂಟೆಗೆ ನಂತರ ಎಲ್ಲರಿಗೂ ನಾವು ಬಿಡ್ತೀವಿ. ಈಗೆಲ್ಲರೂ ಶಾಂತಿಯಿಂದ ಹಾಗೆ ಸಮಾಜ ಕಟ್ಟಬೇಕು ಯಾವ ಉದ್ದೇಶ ಇಲ್ಲ. ಹಂಗಿದ್ರೆ ಇಲ್ಲಿವರೆಗೆ ಅವರ ಟ್ರಸ್ಟ್ಗಳು ಇರ್ತಿರಲಿಲ್ಲ. ಪ್ರತಿ 5 ವರ್ಷದ ಹೊಸ ಟ್ರಸ್ಟ್ಗಳು ಇರಬೇಕಾಗಿತ್ತು. ಯಾಕಂದ್ರೆ ಫಾಲೋ ಮಾಡಿಲ್ಲ ಅವರು. ಸರಿ, ಹಿಂದೂ ಮಠಾಧೀಶ ಟಾರ್ಗೆಟ್ ಆಗಿ ಇತ್ತೀಚೆಗೆ ಉಚ್ಚಾಟನೆ ನೋಡಿ, ಇದರಲ್ಲಿ ಕೆಲವರು ಪಕ್ಕ ಇದರಲ್ಲಿ ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟ್ಗಳ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇರೋದ್ರಿಂದ ಮಠದಲ್ಲಿ ಎಲ್ಲರೂ ಇಲ್ಲಿಂದ ನಿರ್ಗಮಿಸಬೇಕು. ಮತ್ತು ಸಂಜೆ 6 ಗಂಟೆ ನಂತರ ಮಠದಲ್ಲಿ ನಾವು ಗೇಟ್ ಓಪನ್ ಮಾಡ್ತೀವಿ. 5 ವರ್ಷಗಳ ಕಾಲ ಬಸವಣ್ಣ ಕೇಳ್ಕೊತೀವಿ. ಮಾನ್ಯ ತಹಸೀಲ್ದಾರ್ ಹರಿಹರ ಅವರು ಆದೇಶ ಮಾಡಿದ್ದಾರೆ, ಸಂಜೆ 6 ಗಂಟೆವರೆಗೆ ಮಠದ ಆವರಣ ಸೇರಿದಂತೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಹೋಗಬೇಕು. ಅವರಿಗೆ. ಹಾಗಾಗಿ ನಾವು ಭಾಳ ಕಾನ್ಫಿಡೆಂಟ್ ಇದ್ದೀವಿ. ಭಕ್ತರು ಬರ್ತಾರೆ. ಭಕ್ತರನ್ನು ನಂಬಿಕೊಂಡು ನಾನು ಪೀಠಾಧ್ಯಕ್ಷರಾಗಿರೋದು 4 ಜನಗಳಲ್ಲ. ಮತ್ತು ನಮ್ಮ ಸಂಪುಟದಲ್ಲಿ ನಮ್ದೇನು ಸಂಪುಟ ಇದೆಲ್ಲ, ಭಕ್ತಾದಿಗಳಲ್ಲಿ ಒಂದೊಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಬಿಡಬೇಕಂತ ಅವರು ಸಾಹೇಬರು 144 ಸೆಕ್ಷನ್ ಜಾರಿ ಮಾಡಿಲ್ಲ. ಹಾಗಾಗಿ ತಾವೇ ಸಾಯಂಕಾಲ 6 ಗಂಟೆವರೆಗೆ ನಿಷೇಧಾಜ್ಞೆ ಇರುತ್ತೆ. ದಯವಿಟ್ಟು ಎಲ್ಲ ಹೋಗ್ಬೇಕು, ಸಾರ್ವಜನಿಕರೆಲ್ಲ ಹೋಗ್ಬೇಕು. ಡೈವರ್ಟ್ ಮಾಡಬೇಕಂತ ಈ ಸ್ವಾಮಿ ಕೇಸರ್ ಭವನ ಎಲ್ಲಿಗೆ ಮೇಲ್ಗಡೆ ಮೇಲ್ಪಾಟಿಯವರು ಎಲ್ಲರೂ ಮೇಲ್ಗಡೆ ಹತ್ರ ಬರ್ರಿ. ನಮ್ಮದು ಕನಸು ಏನಿತ್ತು ಅಂತಂದರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆ ಪ್ರತಿ ಮನೆಗೆ ಹೋಗ್ಬೇಕಂತಿತ್ತು. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗೋದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರು ಗೆಲ್ಲಬೇಕಲ್ವಾ, ನಮ್ಮನ್ನು ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು, ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರ್ಬಿಟ್ಟು ವಿಜ್ಞಾನ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಅದನ್ನು ಸಮಯ ಸಂದರ್ಭ ಇವತ್ತಿಗೆ ಇಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾಧ್ಯಮ ಹೇಳ್ತಿದ್ದೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೂ ಒಂದೇ ₹1 ಯಾರಿಗೂ ನನಗೆ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿಕೊಟ್ಟಾರೆ, ಅನ್ನ ಮಾಡಿಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಉಳಿದಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾರೆ ಅದು ಫೈನಲ್. 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟ್ರು. ಇವ್ರ ಸಮಸ್ಯೆ ಇತ್ತಲ್ಲ ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ, ಅಲ್ಲಿ ಏನಾಗ್ತದೆ, ಅದು ಹಣವನ್ನು ಅದಕ್ಕೂ ಉಪಯೋಗಿಸ್ಬೇಕಂತಿದೆ. ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳಿಗೇನು ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತು ನಾವು ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು. ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು. ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ, ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ
ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದನೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತೀನಿ ನಾನು ಸಮಯ ಸಂದರ್ಭ ಭಕ್ತರ ಮಧ್ಯೆ ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು, ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದೆ. ಯಾಕಂದರೆ ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ್ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ, 17 ಜಿಲ್ಲೆಯ ಪ್ರವಾಸವನ್ನು ಮಾಡಿ ಆ ಭಕ್ತರ ಸಭೆಗೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟಲ್ಲಿ ಒಪ್ಪಿಗೆ ತೊಗೊಂಡ್ರು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ. ಮಾಡಿಲ್ಲ ಸ್ವಾಮಿಗಳು ಅಂತ ಅವ್ರ ಆರೋಪ. ನೋಡ್ರಿ, ಕುಂಟು ನೆಪ ಏನಾದರೂ ಹೇಳಕ್ಕೆ ಬೇಕಲ್ಲ ಅವ್ರಿಗೆ, ಹೇಳಕ್ಕೆ ಏನಿಲ್ಲ, ಹಾಗಾಗಿ ಮಾಡ್ತಾರೆ. ಯಾರು ಕೊನೆ ನಿರ್ಧಾರ ಸಮಾಜಕ್ಕೆ ನಿರ್ಧಾರ ಮಾಡೋದು.